ಫೈನಲಿ ವಿ ಹ್ಯಾವ್ ರೀಚ್ಡ್ ಚಿದಂಬರಂ. ಬೂಸ್ಟ್ ಆಗ್ಬಿಟ್ಟಿದ್ದೀನಿ. ಏನು ಗುರು, ಎಷ್ಟು ಬಿಸಿಲು, ಎಷ್ಟು ಸೆಕೆ, ಆಗ್ತಿಲ್ಲ. ಅಂತೂ ಇಂತೂ ಚಿದಂಬರಂ ರೀಚ್ ಆಗಿ ರೂಮ್ ಸಿಕ್ತು. ಆರಾಮಾಗಿ ಇವಾಗ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಅಂತೂ ಬೆನ್ನು ಹಾಕ್ಬಿಟ್ಟು ನಿದ್ದೆ ಮಾಡಿಕೊಂಡ್ರೆ ಆಮೇಲೆ ಸ್ನಾನ ಮಾಡಿಕೊಂಡು ತಣ್ಣಗಾಗುತ್ತೆ ಟೆಂಪಲ್ ಆಗೋದು. ಕಾಂಟ್ ವೇಟ್ ಟು ಸಿ ನಟರಾಜ ಚಿದಂಬರ ಟೆಂಪಲ್. ಯಪ್ಪ, ನನ್ನ ಡ್ರೀಮ್ ಅದು. ಎಷ್ಟೋ ದಿನದಿಂದ ಹೋಗ್ಬೇಕು. ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದು ದಿನ ಅನ್ಕೋತಾ ಇದ್ರೆ ಅದು ಹಾಗೆ ಆಗುತ್ತೆ. ಮತ್ತೆ ಅದರಲ್ಲೂ ಒಂದು ಬೆಳಗ್ಗೆ ಒಂದು ಇದಾಯಿತು, ಒಂದು ವಿಘ್ನ ಅಂತ ಹೇಳಲ್ಲ, ಬೈ ಮಿಸ್ ಆಗಿ ಇಲ್ಲಿಂದ 90 ಕಿಲೋಮೀಟರ್ ಮುಂದೆ ಹೊರಟೋಗಿದೆ ವೇಲಾಂಗಣಿ. ಅಲ್ಲಿಂದ ರಿಟರ್ನ್ ಆಗಿ ಬಂದು ಮತ್ತೆ ಒಂದು ಬಸ್ ಹತ್ಕೊಂಡು ರೂಮ್ ಹುಡುಕಿ, ದೇವರು ನನ್ನ ನೋಡಬೇಕು ಅಂತ ಅನ್ಸ್ಕೊಂಡಾಗ, ನಾವು ದೇವ್ರು ನೋಡಬೇಕು ಅಂತ ಅನ್ಕೊಂಡಾಗ ನಮಗೆ ತುಂಬಾ ಟೆಸ್ಟ್ ಮಾಡ್ತಾನೆ. ಇವ್ನು ಬರ್ತಾನ ಇಲ್ವಾ, ಏನು ನೋಡೋಣ, ನಿಮ್ಗೆ ನಿಜವಾಗ್ಲೂ ಆಸೆ ಇದೆಯಾ ಅಂತಾರ. ಅದೇ ಆಗಿದ್ದು ನಾನು ಅನ್ಕೋತೀನಿ, ನಾನು ಫೀಲ್ ಆಗ್ತೀನಿ. ಯಾಕಂದ್ರೆ ಯಾರಾದ್ರೂ ಹೋಗಿದ್ರೆ ಅಲ್ಲಿ ಅವನು ವೇಲಾಂಗಣಿನಲ್ಲಿ ರೂಮ್ ಮಾಡಿದ್ಮೇಲೆ ಹೋಟೆಲ್ ಓನರು, ಸರ್ ಇಲ್ಲೇ ಬಂದ್ಬಿಟ್ಟಿದ್ದೀರಲ್ಲ, ಹೆಂಗಿದ್ರು ಇಲ್ಲೇ ಇತ್ಕೋಬಿಡಿ, 3 days ಇಲ್ಲೇನೆ ಎಂಜಾಯ್ ಮಾಡ್ಕೊಂಡು ಹೋಗಿ, ಇಲ್ಲೆಲ್ಲ ಬೀಚ್ ಎಲ್ಲ ಇದಾವೆ, ಚೆನ್ನಾಗಿದೆ, ಇದು ಟೂರಿಸ್ಟ್ ಪ್ಲೇಸೇನೆ, ಗುರು ದುಡ್ಡು ಬೇಕಾದ್ರೆ ಇಟ್ಕೊಬಿಡು, ನನ್ಗೆ ಬೇಡ. ನಾನು ನೋಡಕ್ ಬಂದಿರೋದು ನಟರಾಜ ಟೆಂಪಲ್ಗೆ ಹೋಗ್ಬೇಕು. ಅದಕ್ಕೆ ನಾನು ಹೋಗ್ಬೇಕು ಅಂತ ಅಲ್ಲಿಂದ ಓಡ್ಬಂದಿದ್ದು. ಕಾಂಟ್ ವೇಟ್ ಸಿ ನಟರಾಜ ನೋಡಕ್ಕೆ ವೆಯ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಹೋಗ್ಬೇಕು ಇವಾಗ. 4 ಗಂಟೆಗೆ ಓಪನ್. ಸ್ನಾನ ಮಾಡಿಕೊಂಡು 5 ಗಂಟೆಗೆ ಹೋಗಿ ಇವಾಗ ಯಾವುದು ವಿಡಿಯೋ ಮಾಡೋದು, ಫುಲ್ಲು ಟೆಂಪಲ್ ನೋಡೋದು. 40 acre ಇದೆ, 40 ಎಕರೆ ಟೆಂಪಲ್ನ ಚೆನ್ನಾಗಿ ಸುತ್ತು ರೌಂಡ್ ಹೊಡೆದು ಎಲ್ಲ ನೋಡ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡೋದು, ಬ್ಲಾಗ್ ಮಾಡೋದು. ಟೈಮ್ ಇದಿಲ್ಲ, ಇನ್ನು 2 ದಿನ, ಒಂದೇ ಟೆಂಪಲ್ 2 ದಿನ ಬೇಕಾ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಸಾಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.